ಧರ್ಮಸ್ಥಳದ ಮಂಜುನಾಥನ ಹಾಗೂ ಅಣ್ಣಪ್ಪ ದೇವರ ಅವಕೃಪೆಗೆ ಒಳಗಾದರೆ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಂಜುನಾಥನ ಭಕ್ತರು ಎಲ್ಲೆಡೆ ಇದ್ದಾರೆ. ನಾವೆಲ್ಲ ಖಾವಂದರ ಭಕ್ತರು ಹೌದು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಇಂದು ಮಾಧ್ಯಮಗಳ ಜೊತೆ ಮಾತನಾಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ಕೇವಲ 30ರಷ್ಟು ಮಾತ್ರ ಸತ್ಯಾಂಶ ಹೊರಗಡೆ ಬಂದಿದೆ. ಇನ್ನೂ ಹೊರಬರುವುದು ಬಾಕಿ ಇದೆ. ಸ್ವಲ್ಪ ತಡ ಆಗಬಹುದು. ತನಿಖೆ ಮುಗಿಯುವ ತನಕವೂ ವಾಸ್ತವ ಅರ್ಥವಾಗುವುದಿಲ್ಲ. ಖಾವಂದರೆ SIT ತನಿಖೆಯನ್ನು ಸ್ವಾಗತಿಸಿದ್ದಾರೆ. ಅಂಥ ನಂಬಿಕೆಯನ್ನ ಯಾರೋ 4 ಜನ ಹುಸಿ ಮಾಡಲು ಸಾಧ್ಯವಿಲ್ಲ. ಆರೋಪ ಮಾಡಿದ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ತಿಮ್ರೋಡಿ ಎಲ್ಲಿದ್ದರು ಎಂಬುದು ಎಲ್ಲರಿಗೂ ಗೊತ್ತು ಎಂದರು. ಈ ತನಿಖೆ ಮುಗಿಯುವ ತನಕನೂ ವಾಸ್ತವಿಕ ಸತ್ಯತೆ ಅರ್ಥ ಆಗೋದಿಲ್ಲ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಖಾವಂದ್ರೆ ಇದರಿಂದ ಅವನು ಮುಕ್ತಿ ಸಿಗತ್ತೆ, ಆರೋಪದಿಂದ ಮುಕ್ತಿ ಸಿಗತ್ತೆ ಅಂತ ಹೇಳಿದ್ರು. ಅವತ್ತು ವೀರೇಂದ್ರ ಹೆಗ್ಗಡೆ ಅವರು ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳ ಅಣ್ಣಪ್ಪ ಮತ್ತು ಮಂಜುನಾಥನ ಮೇಲೆ ಇರ್ತಕ್ಕಂಥ ಭಕ್ತಿ ಯಾವೊಬ್ಬನ ಗೊತ್ತಿಗೆ ಅಲ್ಲ. ನಾವೆಲ್ಲ ಪರಮ ಪೂಜ್ಯ ಖಾವಂದ ಪರಮ ಭಕ್ತರು. ನಾವು ಅಷ್ಟೇ ಅಲ್ಲ, ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಬಲದಿಂದೇ ಬರ್ತಕ್ಕಂಥವ್ರು ನಾವೆಲ್ಲ. ಇದು ಒಂದು ರಾಜಕೀಯ ಪಕ್ಷದ ಪ್ರತಿಷ್ಠೆ ಆಗಲಿ, ರಾಜಕೀಯ ಪಕ್ಷದ ಪ್ರಶ್ನೆ ಆಗಲಿ ಅಲ್ಲ. ಈ ದೇಶದ ರಾಜ್ಯದ ಈ ದೇಶದ ಕೋಟ್ಯಾಂತರ ಜನ ಧರ್ಮಸ್ಥಳ ಮಂಜುನಾಥನನ್ನು ಪರಿಪಾಲನೆ ಮಾಡುವ ಇದ್ದಾರೆ, ಅವನನ್ನು ನಂಬಿಕೆಯಲ್ಲಿದ್ದವರು ಇದ್ದಾರೆ. ಎಲ್ಲಿ ತನಕ ನಂಬಿಕೆ ಅಂದರೆ ಸುಳ್ಳು ಹೇಳೋದಾದ ಧರ್ಮಸ್ಥಳಕ್ಕೆ ಹೋಗಿ ಖಾತ್ರಿ ಮಾಡುವಷ್ಟು ಮಟ್ಟಿಗೆ ನಂಬಿಕೆ ಈ ದೇಶದ ಜನಕ್ಕಿದೆ, ರಾಜ್ಯದ ಜನಕ್ಕೆಲ್ಲ ಧರ್ಮಸ್ಥಳದ ಮೇಲೆ. ಅಂಥ ನಂಬಿಕೆಯನ್ನು ಒಂದು 4 ಜನ ಹುಸಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅನೇಕ ವರ್ಷಗಳಿಂದ ನಡೀತಾ ಬಂದಿತ್ತು ಧರ್ಮಸ್ಥಳದ ಬಗ್ಗೆ. ಅವಲ್ಲ ಇದಕ್ಕೊಂದು ಮುಕ್ತಿ ಸಿಗಬೇಕಾಗಿದೆ. ಮುಕ್ತಿ ಸಿಗ್ತಾ ಇದೆ, ಮುಕ್ತಿ ಸಿಗತ್ತೆ. ಮುಂದಿನ ರಾಜಕೀಯದ ಬಗ್ಗೆ ಬೆಂಬಲಿಗರ ಜೊತೆ ಚರ್ಚೆ ನಡೆಸ್ತೇನೆ. ಚುನಾವಣೆಗೆ 3 ವರ್ಷ ಬಾಕಿ ಇದೆ. CM ಸಿದ್ದರಾಮಯ್ಯ ಅವರ ನಾಯಕತ್ವದ ಸರ್ಕಾರ ಇದು. ಅವರ ಜೊತೆ DKಶಿನೂ ಕೂಡ ಇದ್ದಾರೆ. ಇಬ್ಬರೂ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಎಂದು ಬಣ್ಣಿಸಿದ್ರು. ಪರಿಪಕ್ವ ಕಾಲ ಬಂದ್ಮೇಲೆ ಸಂಬಂಧಪಟ್ಟಂತ ನಿರ್ಣಯ ಮಾಡ್ತಾರೆ. ನಮ್ಮ ಫಾಲೋವರ್ಸ್ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಸರ್ಕಾರ 3 ವರ್ಷ ಚುನಾವಣೆಗಿದ್ದಾಗ ಇವತ್ತೇ ನಿರ್ಣಯ ಮಾಡೋ ಕಾಲಘಟ್ಟಕ್ಕೆ ನಾವಿಲ್ಲ. ನಾನು ಈಗ ಫ್ರೀ ಬರ್ಡ್. ಒಳ್ಳೆಯ ಕೆಲಸಕ್ಕೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀನಿ. ಬಾನು ಮುಷ್ತಾಕ್ ನಾಡದೇವಿ ಉತ್ಸವ ನಡೆಸುವುದರಲ್ಲಿ ತಪ್ಪೇನಿದೆ? ನಿಸಾರ್ ಅಹಮದ್ ಉದ್ಘಾಟನೆ ಮಾಡಲಿಲ್ವಾ? ನಾಡದೇವತೆ ಪೂಜೆಗೆ ಜಾತಿ ಧರ್ಮ ಮಾಡಬಾರದು. ವಿಶಾಲತೆ ಬರೋದು ಯಾವಾಗ? ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆದಾಗ ಹೆಮ್ಮೆ ಪಡಲಿಲ್ಲವಾ ಎಂದು ಕೇಳಿದ್ರು. ಏನು ತಪ್ಪೇನಿದೆ ಹೇಳಿ? ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಲಿಲ್ವ? ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿದಾಗ ಮುಸ್ಲಿಂ ಅಂತ ಗೊತ್ತಿರಲಿಲ್ವ? ಒಂದು ನಾಡ ಹಬ್ಬಕ್ಕೆ, ಒಂದು ನಾಡ ದೇವತೆಯ ಪೂಜೆಗೆ, ಇದಕ್ಕೆಲ್ಲ ಜಾತಿ ಧರ್ಮ ಇವನ್ನೆಲ್ಲ ಹೋಯ್ತಾ ಹೋದರೆ ಇದಕ್ಕೆ ಎಂಡೆ ಯಾವಾಗ? ವಿಶಾಲತೆ ಮನೋಭಾವನೆ ಬರೋದು ಯಾವಾಗ? ಅಥವಾ ಜಾತ್ಯತೀತ ಸಮಾಜತೆ ನಾವು ಯಾಕಿದ್ದೇವೆ ಸರ್? ಈಗ ಬಂದಿರೋ ಒಂದು ಮಾತು ಯಾವಾಗೋ ಆಡಿದ್ದನ್ನೇ ಹಿಡ್ಕೊಂಡು ಇವತ್ತು ಅದನ್ನೇ ತಪ್ಪು ಮಾಡಿದ್ದಾರೆ ಅಂತಂದರೆ ಎಲ್ಲ ಕಾಲಕ್ಕೂ ಒಂದೊಂದು ತಪ್ಪು ಆಗಿರ್ಬೋದು. ಯಾವುದಾಗಿಲ್ಲ. ಈ ದೇಶದಲ್ಲಿ ನಾವು ರಾಷ್ಟ್ರಾಧ್ಯಕ್ಷರಾಗಿ ಅಬ್ದುಲ್ ಕಲಾಂ ಬಂದಾಗ ಸಂತೋಷ ಇಲ್ಲ. ಈ ದೇಶದ ಜನ ಸ್ವೀಕಾರ ಮಾಡಿಲ್ವಾ? ಜನ ಸ್ವೀಕಾರ ಮಾಡಿಲ್ವಾ? ಅಷ್ಟು ದೊಡ್ಡ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ ಬಂದಿದ್ದಾನೆ. ಈ ರಾಷ್ಟ್ರ ಹೆಮ್ಮೆ ಪಡಲಿಲ್ವಾ? ಎಲ್ಲ ರಾಜಕೀಯ ಪಕ್ಷವೂ ಹೆಮ್ಮೆ ಪಟ್ಟಿದ್ದೇವೆ. ಅಬ್ದುಲ್ ಕಲಾಂ ಅಂತ ಒಬ್ಬ ಮನುಷ್ಯ ಸಿಕ್ಕಿದ ಈ ದೇಶಕ್ಕೆ ಅಂತೇಳಿ. ಒಂದು ವ್ಯಕ್ತಿತ್ವಕ್ಕೆ ಸಿಕ್ಕಿರತಕ್ಕಂಥ ಪ್ರಶಸ್ತಿ ಏನಿದೆ ಅದು ಎಷ್ಟು ದೊಡ್ಡ ಪ್ರಶಸ್ತಿಗಳು. ಊಹೆ ನಿಲ್ಕದಂಥ ಪ್ರಶಸ್ತಿ ಸಿಕ್ಕಿದಾಗ ಆ ಕನ್ನಡಕ್ಕೆ ಆ ಮಾನ್ಯತೆ ತಂದುಕೊಟ್ಟಂಥ ಒಬ್ಬ ಸಹೋದರಿಯನ್ನ ಉದ್ಘಾಟನೆಗಿರ್ತಕ್ಕಂಥದ್ದು ಇಷ್ಟು ದೊಡ್ಡ ಅಪಚಾರ ಯಾಕೆ? ಇನ್ನು KDCC ಬ್ಯಾಂಕ್ ಜಿಲ್ಲೆಯ ರೈತರ ಮಾತೃ ಸಂಸ್ಥೆ. ರೈತರಿಗೆ ಸಾಲ ಕೊಡುವ ಕಾಮಧೇನು. ಈ ಸಂಸ್ಥೆ ಶಾಶ್ವತವಾಗಿರಬೇಕು. ನಾನೇನು ಶಾಶ್ವತ ಅಲ್ಲ, ಆದರೆ ಇಂಥ ಸಂಸ್ಥೆಗಾಗಿ ಸಹಕಾರಿಯಲ್ಲಿ ಕೆಲಸ ಮಾಡುವ ನಮ್ಮಂಥವರು ಶ್ರಮಿಸಬೇಕು ಎಂದರು. ಈ ಸಂಸ್ಥೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಈ ಉತ್ತರ ಕನ್ನಡ ಜಿಲ್ಲೆಯ 1,12,800 ರೈತರಿಗೆ 1,09,000 ರೈತರಿಗೆ 17 ಕೋಟಿ ರೂಪಾಯಿ ಸಾಲ ಕೊಡ್ತಕ್ಕಂಥ ಒಂದು ಕಾಮಧೇನು ನಮಗಿದು.
ಈ ಸಂಸ್ಥೆಯ ಅಸ್ತಿತ್ವ, ಈ ಸಂಸ್ಥೆಯ ಶಾಶ್ವತ ಉಳಿಯುವಿಕೆ ಇದು ನಮ್ಮೆಲ್ಲರ ಜವಾಬ್ದಾರಿ. ನಾನೇನು ಶಾಶ್ವತ ಅಲ್ಲ, ನಾನೇನು ಹಿಂದೂ ಇರಲಿಲ್ಲ, ನಾನೇ ಮುಂದೆ ಕಾಯಂ ಉಳಿಯೋಕ್ಕೂ ಸಾಧ್ಯ ಇಲ್ಲ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಕಾಲ ಕೆಲಸ ಮಾಡಿಕೊಂಡಂಥ ನಮ್ಮಂಥವರು ಈ ಸಂಸ್ಥೆಯ ಬದ್ಧ ಬುನಾದಿ ಹಾಕಿಬಿಡೋದಕ್ಕೆ ಶ್ರಮ ಪಡಲೇಬೇಕು, ಶ್ರಮ ಪಡ್ತೀವಿ.